ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಳೆದ ಜೂನ್ 12ನೇ ತಾರೀಕು ಗುಜರಾತ್ನ ಅಹಮದಾಬಾದಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತ ಜಗತ್ತನ್ನು ಬೆಚ್ಚಿ ಬೀಳಿಸಿತ್ತು. ಆಗಷ್ಟೇ ಟೇಕ್ ಆಫ್ ಆಗಿದ್ದ ಆ ವಿಮಾನ ಇದ್ದಕ್ಕಿದ್ದ ಹಾಗೆ ಧರಾಶಾಹಿಯಾಯಿತು. ಅದು ಬಿದ್ದ ರಭಸಕ್ಕೆ ವಿಮಾನ ತುಂಡಾಗಿದ್ದಷ್ಟೇ ಅಲ್ಲ, ಅದನ್ನು ಬೆಂಕಿ ಕೂಡ ಆವರಿಸಿತು. ಇದರಿಂದ 260ಕ್ಕೂ ಹೆಚ್ಚು ಮಂದಿ ಮೃತಪಟ್ಟರು. ಅದೃಷ್ಟವಶಾತ್ ಆ ವಿಮಾನದಲ್ಲಿದ್ದ ವ್ಯಕ್ತಿಯೊಬ್ಬ ಮೇಲಿಂದ ಬಿದ್ದು ಜೀವ ಉಳಿಸ್ಕೊಂಡ್ರು. ಆ ಘಟನೆ ಭಾರತೀಯ ವಿಮಾನ ಕ್ಷೇತ್ರದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿದ್ದಷ್ಟೇ ಅಲ್ಲ, ಏರ್ ಇಂಡಿಯಾ ಮತ್ತು ಬೋಯಿಂಗ್ನ ಘನತೆಗೆ ಕೂಡ ಧಕ್ಕೆಯನ್ನು ತಂದಿತ್ತು. ಹೀಗಾಗಿ ಆ ವಿಮಾನ ಅಪಘಾತದ ಬಗ್ಗೆ ಸಾಕಷ್ಟು ತನಿಖೆಗಳಾಗಬೇಕು ಅನ್ನೋ ಕೂಗು ಕೇಳಿ ಬಂತು. ಬೋಯಿಂಗ್ನ ತಂಡ ಕೂಡ ಬಂದು ಹೋಯಿತು. ಹಾಗೆಯೇ ಭಾರತದ ವಿಮಾನಯಾನ ಸಚಿವಾಲಯ ಕೂಡ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ AAIBಗೆ ತನಿಖೆಯ ಉಸ್ತುವಾರಿಯನ್ನು ವಹಿಸಿಕೊಡ್ತು. ಈಗ ಆ ತನಿಖೆಯ ಒಂದಷ್ಟು ಅಂಶಗಳು ಹೊರಬೀಳ್ತಾ ಇವೆ. ವಿದೇಶಿ ಮಾಧ್ಯಮಗಳು ಆ ಬಗ್ಗೆ ವರದಿ ಮಾಡ್ತಾ ಇವೆ. ಅವರು ತಾವು ಮಾಡ್ತಾ ಇರೋ ವರದಿಯನ್ನು ಬ್ಲಾಕ್ ಬಾಕ್ಸ್ ಸಂದೇಶವನ್ನು ಆಧರಿಸಿದ ಮಾಹಿತಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಮಾಹಿತಿಯ ಪ್ರಕಾರ ವಿಮಾನದಲ್ಲಿ ಯಾವುದೇ ತಾಂತ್ರಿಕ ದೋಷ ಇರಲಿಲ್ಲ ಅಂತ ಕೂಡ ಆ ಮಾಧ್ಯಮಗಳು ಬರಿತಾ ಇವೆ. ಹಾಗಾದರೆ ವಿಮಾನ ಅಪಘಾತಕ್ಕೆ ಕಾರಣ ಆಗಿರೋದು ಏನು? ಅಲ್ಲಿ ತನಿಖೆ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ? ಈ ಬಗ್ಗೆ ಇಟಲಿಯ ಪತ್ರಿಕೆ ಹೊರ ಹಾಕ್ತಾ ಇರೋ ಮಾಹಿತಿ ಆದರೂ ಏನು? ಅಲ್ಲಿ ಯಥಾ ಪ್ರಕಾರ ವಿಮಾನ ತಯಾರಿಕಾ ಸಂಸ್ಥೆಯನ್ನು ಕಾಪಾಡೋ ಪ್ರಯತ್ನಗಳು, ಲಾಬಿಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇವೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜೂನ್ 12, 2025 ಏರ್ ಇಂಡಿಯಾ ವಿಮಾನ ಅಪಘಾತದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇಟಲಿಯ ಕಾರ್ರಿಯರ್ ಡೆಲ್ಲಾ ಸೇರಾ ಅನ್ನೋ ಪತ್ರಿಕೆ ವರದಿ ಮಾಡಿದೆ. ಆ ವರದಿಯಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತ ಆಗಿರೋದು ವಿಮಾನದಲ್ಲಿನ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಅಲ್ಲ, ಬದಲಾಗಿ ಅದರ ಹಿಂದೊಂದು ಇಂಟೆನ್ಷನ್ ಇತ್ತು ಅಂತ ಆ ಪತ್ರಿಕೆ ಬರಿತಾ ಇದೆ. ಹಾಗೇನೆ ಅವರು ಬ್ಲಾಕ್ ಬಾಕ್ಸಲ್ಲಿ ದಾಖಲಾಗಿದ್ದ ಒಂದು ಸಂಭಾಷಣೆಯನ್ನು ಕೋಟ್ ಮಾಡ್ತಾರೆ. ವೈ ಡಿಡ್ ಯು ಟರ್ನ್ ಆಫ್ ದ ಎಂಜಿನ್ಸ್ ಅಂತ ಒಬ್ಬ ಪೈಲಟ್ ಕೇಳಿದ್ರೆ ಅದಕ್ಕೆ ಮತ್ತೊಬ್ಬ ಪೈಲಟ್ ಇಟ್ ವಾಸ್ ನಾಟ್ ಮೀ ಅನ್ನೋ ಉತ್ತರವನ್ನು ಕೊಡ್ತಾನೆ. ಇದನ್ನ ಗಮನಿಸಿ ನೋಡಿದ್ರೆ ಅಲ್ಲಿ ಏನೋ ಪೈಲಟ್ ಒಬ್ಬರ ಚಾತುರ್ಯ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಆ ಪತ್ರಿಕೆ ಯಾವ ಪೈಲಟ್ ಅನ್ನು ದೂಷಿಸ್ತಾ ಇದೆ ಅನ್ನೋದನ್ನು ನೋಡೋದಕ್ಕೂ ಮೊದಲು ಆ ಘಟನೆಯನ್ನೊಮ್ಮೆ ರೀಕಾಲ್ ಮಾಡಿಬಿಡ್ತೀನಿ. ಅದು ಜೂನ್ 12, 2025 ಗುರುವಾರ ಮಧ್ಯಾಹ್ನ ಸಮಯ 1:34 ಆಗಿತ್ತು. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ಗೆ ಏರ್ ಇಂಡಿಯಾದ 171 ವಿಮಾನ ಟೇಕ್ ಆಫ್ಗೆ ರೆಡಿ ಆಯಿತು. ಆ ಫ್ಲೈಟಲ್ಲಿ ಸಿಬ್ಬಂದಿ ಹಾಗೂ ಪ್ರಯಾಣಿಕರು ಸೇರಿ ಒಟ್ಟು 242 ಜನ ಇದ್ರು. ವಿಮಾನ ರನ್ವೇಗೆ ಬಂತು, ಟೇಕ್ ಆಫ್ ಕೂಡ ಆಯಿತು. ಅಷ್ಟೊತ್ತಿಗೆ ಸಮಯ 1:39 ಆಗಿತ್ತು. ಆದರೆ ಟೇಕ್ ಆಫ್ ಆದ ವಿಮಾನ ಕೆಲವೇ ಸೆಕೆಂಡುಗಳಲ್ಲಿ ಭೂಮಿಯ ಕಡೆಗೆ ಕುಸಿಯೋದಕ್ಕೆ ಶುರು ಮಾಡಿತು. ಸುಮಾರು 800 ಅಡಿಗಳಷ್ಟು ಮಾತ್ರ ಎತ್ತರಕ್ಕೆ ತಲುಪಿದ್ದ ವಿಮಾನ ಕೆಲ ಸೆಕೆಂಡ್ಗಳಲ್ಲಿ ಭೂಮಿಯ ಕಡೆಗೆ ರಭಸವಾಗಿ ಬಂತು. ಅಲ್ಲೇ ಇದ್ದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಒಂದರ ಕಟ್ಟಡದ ಮೇಲೆ ಅದು ಬಿತ್ತು. ಅಷ್ಟೇ, ವಿಮಾನದಲ್ಲಿದ್ದವರೆಲ್ಲ ಇಹಲೋಕ ಯಾತ್ರೆಯನ್ನು ಮುಗಿಸಿದ್ರು. ಆದರೆ ಅವನೊಬ್ಬ ಆ ಅಪಘಾತದ ನಡುವೆ ಕೂಡ ಬದುಕಿಬಿಟ್ಟ. ಬ್ರಿಟನ್ ಸಿಟಿಸನ್ಶಿಪ್ ಅನ್ನು ಹೊಂದಿದ್ದ ವಿಶ್ವಾಸ್ ಕುಮಾರ್ ರಮೇಶ್ ಅನ್ನೋರು ಅಪಘಾತವಾಗಿದ್ದ ವಿಮಾನದಲ್ಲಿ ಬೆಂಕಿ ಹೊತ್ಕೊಳ್ಳೋ ಹೊತ್ತಿಗಾಗಲೇ ಅದರಿಂದ ಜಿಗಿದು ಪ್ರಾಣ ಉಳಿಸ್ಕೊಂಡ್ರು. ಇನ್ನುಳಿದ 241 ಮಂದಿ ಆ ಅಪಘಾತದಲ್ಲಿ ಬಲಿಯಾದರು. ಹಾಗೆ ಆ ವಿಮಾನ ವೈದ್ಯಕೀಯ ವಿದ್ಯಾರ್ಥಿಗಳಿದ್ದ ಹಾಸ್ಟೆಲ್ನ ಮೇಲೆ ಬಿದ್ದ ಪರಿಣಾಮ ಅಲ್ಲಿ ಕೂಡ 19 ಮಂದಿ ಸಾವನ್ನಪ್ಪಿದ್ರೆ 68 ಮಂದಿ ಗಾಯಗೊಂಡ್ರು. ಹೀಗಾಗಿ ಆ ಅಪಘಾತದಲ್ಲಿ ಒಟ್ಟು 260 ಮಂದಿ ಬಲಿಯಾದಂತಾಯಿತು. ಇದು ಇತ್ತೀಚೆಗೆ ಭಾರತದಲ್ಲಿ ನಡೆದ ಅತಿ ದೊಡ್ಡ ವಿಮಾನ ಅಪಘಾತ ಅನ್ನಿಸ್ಕೊಳ್ತು. ಅದರಲ್ಲಿ 169 ಮಂದಿ ಭಾರತೀಯರಿದ್ರು, 53 ಮಂದಿ ಬ್ರಿಟನ್ ಪ್ರಜೆಗಳಿದ್ರು, 7 ಮಂದಿ ಪೋರ್ಚುಗೀಸರು ಹಾಗೂ ಒಬ್ಬ ಕೆನಡಾದ ನಾಗರಿಕ ಕೂಡ ಇದ್ದ. ಅವರಲ್ಲಿ ರಮೇಶ್ ಒಬ್ಬರನ್ನು ಬಿಟ್ಟು ಮಿಕ್ಕವರೆಲ್ಲ ಪ್ರಾಣ ಕಳ್ಕೊಂಡಿದ್ರು. ಆ ವಿಮಾನ ಬಿದ್ದ ಸಂದರ್ಭದಲ್ಲಿ ಅಲ್ಲಿ ವಿಮಾನ ಯಾಕೆ ಬಿದ್ದಿರಬಹುದು ಅನ್ನೋದಕ್ಕೆ ಸಾಕಷ್ಟು ಥಿಯರಿಗಳು ಹುಟ್ಟುಕೊಂಡ್ವು. ವಿಮಾನ 825 ಅಡಿಗಳಷ್ಟು ಲೋ ಆಲ್ಟಿಟ್ಯೂಡಲ್ಲಿ ಕ್ಯಾಟೋಸ್ಟ್ರೋಫಿಕ್ ಫೇಲ್ಯೂರ್ ಆಗಿರಬಹುದು ಅಂತ ಹೇಳಲಾಯಿತು. ಹಾಗೆ ವಿಮಾನದ ಪೈಲಟ್ಗಳು ವಿಮಾನವನ್ನು ಎತ್ತರಕ್ಕೆ ಕೊಂಡೊಯ್ಯೋದರಲ್ಲಿ ವಿಫಲ ಆಗಿರಬಹುದು ಅನ್ನೋ ಅನುಮಾನಗಳು ಬಂದವು. ಇನ್ನು ಟೇಕ್ ಆಫ್ ಆಗೋ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಹಕ್ಕಿಗಳು ಬಡಿದಿರಬಹುದು ಅನ್ನೋ ಅನುಮಾನಗಳು ಅಲ್ಲುಂಟಾದವು. ಹಾಗೆ ವಿಮಾನ ಅಪಘಾತ ಆಗೋದಕ್ಕೆ ಕೆಲವೇ ಕ್ಷಣಗಳ ಮುನ್ನ ಪೈಲಟ್ಗಳು ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮೇಡೆ ಕಾಲ್ ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ತು. ಆದರೆ ಅಲ್ಲಿ ವಿಮಾನ ಅಪಘಾತಕ್ಕೆ ಕಾರಣ ಏನು ಅನ್ನೋದನ್ನ ಹೇಳೋದಕ್ಕಿದ್ದದ್ದು ಮಾತ್ರ ಒಂದೇ ಉಪಕರಣ, ಅದೇ ಬ್ಲ್ಯಾಕ್ ಬಾಕ್ಸ್.
ಗೆಳೆಯರೆ, ಈ ವಿಮಾನ ಅಪಘಾತ ನಡೆದ ನಂತರ ಅದರ ತನಿಖೆಯನ್ನ DGCA ಕೈಗೆತ್ಕೊಳ್ತು. ಆ ತನಿಖೆಯ ಉಸ್ತುವಾರಿಯನ್ನ AAIB ಅಂದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋಗೆ ವಹಿಸಿಕೊಡಲಾಯಿತು. ಹಾಗೆ ವಿಮಾನ ಬೋಯಿಂಗ್ ಕಂಪನಿ ಆಗಿತ್ತು, ಹಿಂಗಾಗಿ ಬೋಯಿಂಗ್ ಸಂಸ್ಥೆ ಕೂಡ ಒಂದು ತನಿಖಾ ತಂಡವನ್ನು ಕಳುಹಿಸಿಕೊಡ್ತು. ಆ ತಂಡಗಳಿಗೆ ಬ್ಲ್ಯಾಕ್ ಬಾಕ್ಸ್ ಸಿಕ್ತು. ಅದರಲ್ಲಿ ಅವತ್ತಿಗೆ ವೈ ಡಿಡ್ ಯು ಟರ್ನ್ ಆಫ್ ದ ಇಂಜಿನ್ಸ್ ಅಂತ ಒಂದು ವಾಯ್ಸು, ಇಟ್ ವಾಸ್ ನಾಟ್ ಮೀ ಅನ್ನೋ ಇನ್ನೊಂದು ವಾಯ್ಸು ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಸೊ ಅಲ್ಲಿ ಯಾರೋ ಒಬ್ಬ ಪೈಲಟ್ ಉದ್ದೇಶಪೂರ್ವಕವಾಗೋ ಅಥವಾ ಅಚಾನಕ್ ಆಗೋ ಫ್ಯೂಯಲ್ ಸ್ವಿಚ್ ಅನ್ನು ಆಫ್ ಮಾಡಿದ್ದಾನೆ. ಆ ಬಳಿಕ ಅದನ್ನು ಮತ್ತೆ ಆನ್ ಮಾಡಿಕೊಂಡು ಎಂಜಿನನ್ನು ಸ್ಟಾರ್ಟ್ ಮಾಡೋ ಹೊತ್ತಿಗೆ ಆ ವಿಮಾನ ಪತನ ಆಗಿದೆ ಅಂತ ಭಾವಿಸಲಾಯಿತು. ಆದರೆ ಈ ವಿಷಯ ಹೊರಬರ್ತಿದ್ದಂತೆ ಪೈಲಟ್ ಅಸೋಸಿಯೇಷನ್ ಇದರ ವಿರುದ್ಧ ಪ್ರತಿಭಟನೆಯನ್ನು ಶುರು ಮಾಡಿತು. ಪೈಲಟ್ಗಳು ಯಾವತ್ತೂ ಜೀವ ತೆಗೆಯೋರಲ್ಲ, ಅವರು ಎಂಥದ್ದೇ ರಿಸ್ಕ್ ತಗೊಂಡು ಪ್ರಯಾಣಿಕರ ಜೀವನ ಉಳಿಸ ಬಯಸ್ತಾರೆ ಅಂತ ಅಲ್ಲಿ ಪೈಲಟ್ ಅಸೋಸಿಯೇಷನ್ ಹೇಳ್ತು. ಹೀಗಾಗಿ ಸಂಪೂರ್ಣ ತನಿಖೆ ಆಗೋವರೆಗೆ ಯಾವ ನಿರ್ಧಾರಕ್ಕೂ ಬರೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ನಿರ್ಮಾಣ ಆಯಿತು. ಗೆಳೆಯರೆ, ಅವತ್ತು ಏರ್ ಇಂಡಿಯಾ 17 ಕ್ಯಾಪ್ಟನ್ ಆಗಿದ್ದ ಸುಮಿತ್ ಸಬರ್ವಾಲ್ ಮೇಲೆ ಅನುಮಾನ ಮೂಡ್ತಾ ಇದ್ವು. ಅವರಿಗೆ ಸಾಕಷ್ಟು ಕೌಟುಂಬಿಕ ಸಮಸ್ಯೆಗಳಿದ್ವು. ಮಗನ ಆರೋಗ್ಯ ಸರಿ ಇರಲಿಲ್ಲ, ವಿಚ್ಛೇದನ ಸೇರಿದಂತೆ ಸಾಕಷ್ಟು ಅಂಶಗಳು ಅವರನ್ನು ಕಾಡ್ತಾ ಇದ್ವು. ಅವರು ಖಿನ್ನತೆಗೊಳಗಾಗಿ ಹೇಗೆ ಮಾಡಿರಬಹುದು ಅನ್ನೋ ವರದಿಗಳು ಬಂದವು. ಆದರೆ ಆ ವಿಷಯವನ್ನು ಸಬರ್ವಾಲ್ ಕುಟುಂಬ ಸರಾಸಗಟಾಗಿ ತಿರಸ್ಕರಿಸಿತು. ಸುಮಿತ್ ಸಬರ್ವಾಲ್ ಅವರ ತಂದೆ ತಮ್ಮ ಮಗನ ಆರೋಗ್ಯ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿದ್ರು. ಹೀಗಾಗಿ ಸುಮಿತ್ ಮೇಲೆ ಆರೋಪಗಳು ಮಾಡೋದು ಸರಿಯಲ್ಲ, ತನಿಖೆಯಲ್ಲಿ ಎಲ್ಲ ಸತ್ಯ ಹೊರಗೆ ಬರಲಿದೆ ಅಂತ ಹೇಳಲಾಯಿತು. ಈಗ ಇಟಲಿಯ ಪತ್ರಿಕೆ ಹೇಳ್ತಿರೋ ಹಾಗೆ ಬೋಯಿಂಗ್ 787ನಲ್ಲಿ ಯಾವ ತಾಂತ್ರಿಕ ದೋಷವೂ ಇರಲಿಲ್ಲವಂತೆ. ಅದು ಮನುಷ್ಯನ ಇಂಟರ್ವೆನ್ಷನ್ನಿಂದ ಆಗಿರೋ ಲೋಪ ಅನ್ನೋ ಮಾಹಿತಿ ತನಿಖೆಯಲ್ಲಿ ಹೊರಬರ್ತಾ ಇದೆ ಅಂತ ಆ ಪತ್ರಿಕೆ ಹೇಳ್ತಾ ಇದೆ. ಹಾಗೆ ತನಿಖೆಯ ವರದಿ ಸುಮಿತ್ ಅವರ ಕಡೆ ಬೆರಳು ತೋರಿಸ್ತಾ ಇದೆ ಅಂತ ಕೂಡ ಆ ಪತ್ರಿಕೆ ಬರೆದಿದೆ. ಅವತ್ತು ಕ್ಯಾಪ್ಟನ್ ಆಗಿದ್ದ ಸಬರ್ವಾಲ್ ಫಸ್ಟ್ ಆಫೀಸರ್ ಆಗಿರಲಿಲ್ಲ. ಆ ಕೆಲಸವನ್ನ ಕ್ಲೈವ್ ಕುಂದರ್ ಮಾಡ್ತಾ ಇದ್ರು. ಅವರು ಆ ಫ್ಲೈಟ್ ಅನ್ನ ಹಾರಿಸ್ತಾ ಇದ್ರು ಅಂತ ಪತ್ರಿಕೆ ತನ್ನ ವರದಿಯಲ್ಲಿ ಹೇಳಿದೆ. ಇದರ ಜೊತೆ ಅಲ್ಲಿ 2 ಇಂಜಿನ್ಗಳು ಒಂದರ ಹಿಂದೊಂದರಂತೆ ಆಫ್ ಆಗಿದ್ವು. ಮೊದಲು ಕ್ಯಾಪ್ಟನ್ ಸುಮಿತ್ ಕೂತಿದ್ದ ಎಡಭಾಗದ ಇಂಜಿನ್ ಆಫ್ ಆಯಿತು. ಆ ಬಳಿಕ ಬಲಭಾಗದ ಇಂಜಿನ್ ಕೂಡ ಆಫ್ ಆಗಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಫಸ್ಟ್ ಆಫೀಸರ್ ಅಂದ್ರೆ ಕುಂದರ್ ಅವರು ವಿಮಾನದ ಇಂಜಿನ್ ಅನ್ನ ರೀಸ್ಟಾರ್ಟ್ ಮಾಡಿ ಎತ್ತರವನ್ನ ಉಳಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಫಸ್ಟ್ ಆಫೀಸರ್ ಪ್ರಯತ್ನವನ್ನ ಮಾಡ್ತಾ ಇದ್ರು, ಕ್ಯಾಪ್ಟನ್ ಸುಮ್ಮನೆ ಕೂತಿದ್ರು ಅನ್ನೋ ಮಾಹಿತಿಯನ್ನ ಆ ವರದಿ ಹೊರಹಾಕಿದೆ. ಸೊ ಇಲ್ಲಿ ವಿಮಾನ ಅಪಘಾತದ ನೇರ ಹೊಣೆ ಸುಮಿತ್ ಅವರದ್ದೇ ಅಂತ ಆ ಪತ್ರಿಕೆಯ ವರದಿ ಆರೋಪ ಮಾಡ್ತಾ ಇದೆ. ಅದಕ್ಕವರು ತನಿಖಾ ವರದಿಯಲ್ಲಿ ಹೀಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ತನಿಖಾ ವರದಿ ಇನ್ನೂ ಕೂಡ ಬಹಿರಂಗಗೊಂಡಿಲ್ಲ. ಹೀಗಾಗಿ ಅದರಲ್ಲಿ ಏನಿದೆ ಅನ್ನೋ ಮಾಹಿತಿ ಇನ್ನೂ ಸಂಪೂರ್ಣವಾಗಿ ಹೊರಬರಬೇಕಿದೆ. ಇಲ್ಲಿ ಪತ್ರಿಕೆಯ ವರದಿ ಹಾಗೂ ಇನ್ನಿತರ ಮೂಲಗಳಿಂದ ಗೊತ್ತಾಗ್ತಾ ಇರೋ ಮಾಹಿತಿಗಳನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಆ ವಿಮಾನ ಅಪಘಾತದ ಸಂಪೂರ್ಣ ಹೊಣೆಯನ್ನ ಇವತ್ತು ಬದುಕಿಲ್ಲದ ಪೈಲಟ್ಗಳ ಮೇಲೆ ಹೊರಿಸಿ ಬೋಯಿಂಗ್ ಅನ್ನ ಕಾಪಾಡುವ ಪ್ರಯತ್ನ ಏನಾದರೂ ನಡೀತಿದ್ಯಾ ಅನ್ನೋ ಅನುಮಾನಗಳು ಇಲ್ಲಿ ಬಾರದೇ ಇರೋದಿಲ್ಲ. ಇಂಥ ಅನುಮಾನಗಳು ಅಪಘಾತ ಉಂಟಾದ ದಿನದಿಂದಲೂ ಬರ್ತಾ ಇದ್ವು. ಈಗ ಕೂಡ ಅವು ಹಾಗೆ ಉಳ್ಕೊಂಡಿವೆ. ಇನ್ನು ಆ ವರದಿಯಲ್ಲಿ ಇನ್ನೊಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆ ವಿಷಯವನ್ನು ಭಾರತದ ತನಿಖೆ ಮುಚ್ಚಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನಾದರೂ ಆದರೆ ಅದು ಭಾರತ ವಿಮಾನಯಾನದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ. ಭಾರತದ ವಿಮಾನಗಳನ್ನು ಹತ್ತೋದಕ್ಕೆ ಕೂಡ ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಇದರಿಂದ ಭಾರತದ ಟೂರಿಸಂ ಹಾಗೂ ಇನ್ನಿತರ ವ್ಯವಹಾರಗಳ ಮೇಲೆ ಭಾರಿ ಪರಿಣಾಮ ಉಂಟಾಗುತ್ತೆ. ಹೀಗಾಗಿ ಭಾರತ ಇಲ್ಲಿ ಆ ವಿಷಯವನ್ನ ಮುಚ್ಚಿಡದೆ ಇದು ಪೈಲಟ್ ಒಬ್ಬರಿಂದ ಆಗಿರುವ ಅನಾಹುತ ಅಂತ ಒಪ್ಪಿಕೊಳ್ತಾ ಇದೆ ಅಂತ ಕೂಡ ಆ ವರದಿ ಹೇಳ್ತಾ ಇದೆ. ಇಲ್ಲಿ ಅದನ್ನು ಒಪ್ಪಿಕೊಳ್ಳದೆ ಇದ್ರೆ ನಿಮ್ಮ ಟೂರಿಸಂ ಮೇಲೆ ಪ್ರಭಾವ ಬೀರುತ್ತೆ, ನಿಮ್ಮ ವಿಮಾನಗಳ ಮೇಲೆ ಅನುಮಾನ ಬರುತ್ತೆ. ಈ ತರ ಹೇಳೋ ಮೂಲಕ ಕೂಡ ಭಾರತದ ಮೇಲೂ ಒತ್ತಡ ಹೇರೋ ಪ್ರಯತ್ನವನ್ನ ಪಶ್ಚಿಮದ ಮಾಧ್ಯಮಗಳ ಮೂಲಕ ಮಾಡಿಸಲಾಗ್ತಾ ಇದೆಯಾ ಅನ್ನೋ ಸಂಶಯ ಇಲ್ಲಿ ಬಾರದೇ ಇರೋದಿಲ್ಲ. ಇನ್ನು ಇಷ್ಟೆಲ್ಲ ಬರೆದ ಪತ್ರಿಕೆ ಈ ವಿಷಯವಾಗಿ ಮಾತಾಡೋದಕ್ಕೆ ನಾವು ಭಾರತದ AAIB ಹಾಗೂ DGCA ಕಾಂಟ್ಯಾಕ್ಟ್ ಮಾಡಿದ್ವಿ. ಆದರೆ ಅವರು ಸರಿಯಾಗಿ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತ ಕೂಡ ಬರ್ಕೊಂಡಿದೆ. ಗೆಳೆಯರೆ, ಇಲ್ಲಿ ಇಟಲಿಯ ಪತ್ರಿಕೆ ಈ ವರದಿಯನ್ನ ಬರೆಯೋ ಹೊತ್ತಿಗೆ ಭಾರತದ ಸುಪ್ರೀಂ ಕೋರ್ಟ್ ಕೂಡ ಈ ವಿಷಯವಾಗಿ ಎಲ್ಲ ಮಾಹಿತಿಯನ್ನು ಕೊಡಿ ಅಂತ ಕೇಳಿದೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದ ತನಿಖೆ ಎಲ್ಲಿವರೆಗೂ ಬಂದಿದೆ ಅಂತ ಭಾರತದ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್ ಅವರ ಪೀಠ ಕೇಳಿದೆ. ಅದಕ್ಕೆ ಉತ್ತರಿಸಿರುವ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ತನಿಖೆ ಮುಕ್ತಾಯದ ಹಂತದಲ್ಲಿದ್ದು ನ್ಯಾಯಾಲಯ ಕೊಟ್ಟಿರುವ ಗಡುವಿನ ಹಾಗೆ 3 ವಾರಗಳಲ್ಲಿ
ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಪತ್ರಿಕೆಗಳ ವರದಿ ಬಗ್ಗೆ ಕೂಡ ಉಲ್ಲೇಖಿಸಿರೋ ಸುಪ್ರೀಂ ಕೋರ್ಟ್, ಒಂದು ವರದಿ ವಿಮಾನವನ್ನ ಅಥವಾ ಪೈಲಟ್ಗಳನ್ನ ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗತ್ತಾ? ಇಲ್ಲಿ ವಿಮಾನದ ಪೈಲಟ್ಗಳ ಕುಟುಂಬ ಸದಸ್ಯರು ಹಾಗೂ ಆ ವಿಮಾನದಲ್ಲಿ ಬಲಿಯಾದವರ ಕುಟುಂಬ ಸದಸ್ಯರ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ನ್ಯಾಯಯುತವಾದ ಮಾಹಿತಿ ಹೊರಬರಲಿ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಈ ಮೂಲಕ ಬ್ಲೇಮ್ ಗೇಮ್ ಬೇಡ, ನೈಜ ಮಾಹಿತಿ ಏನಿದೆ ಅದನ್ನ ಹೊರಗಿಡಿ ಅಂತ ಸುಪ್ರೀಂ ಹೇಳ್ತಾ ಇದೆ. ಒಟ್ಟಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತ ಅನ್ನೋದು ಈಗ ಜಗತ್ತಿನ ಗಮನವನ್ನು ಸೆಳೀತಾ ಇದ್ದು, ಇನ್ನು ಕೆಲವೇ ದಿನಗಳಲ್ಲಿ ಅದರ ವರದಿ ಕೂಡ ಸಲ್ಲಿಕೆ ಆಗುವ ನಿರೀಕ್ಷೆ ಇದೆ. ಹೀಗಾಗಿ ಫೈನಲ್ ರಿಪೋರ್ಟ್ ಬರೋವರೆಗೆ ಪಶ್ಚಿಮದ ಮಾಧ್ಯಮಗಳ ಮಾಹಿತಿಯನ್ನು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಆ ಅಂತಿಮ ವರದಿ ಬಂದ ನಂತರ ಅದರಲ್ಲಿ ಏನಿದೆ ಅನ್ನೋ ಮಾಹಿತಿಯನ್ನು ಕೂಡ ನಾನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.